ಹಲೋ ಎವ್ರಿವನ್. ಫೋರ್ತ್ ಸೆಮಿಸ್ಟರ್ನ ಇನ್ಕಮ್ ಟ್ಯಾಕ್ಸ್ 2 ಈ ಸಬ್ಜೆಕ್ಟ್ನ ಫಸ್ಟ್ ಕ್ಲಾಸ್ ಇದು. ಡಿಯರ್ ಸ್ಟೂಡೆಂಟ್ಸ್, ನೀವು ಲಾಸ್ಟ್ ಸೆಮಿಸ್ಟರ್ ಅಂದರೆ ಇನ್ಕಮ್ ಟ್ಯಾಕ್ಸ್ 1ನಲ್ಲಿ ನಿಮಗೆ ನಾನು 5 ಹೆಡ್ಸ್ ಆಫ್ ಇನ್ಕಮ್ ಹೇಳ್ಕೊಟ್ಟಿದ್ದೆ. ನೆನಪಿದೆ ಅಲ್ವಾ? ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ, ಸೆಕೆಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಥರ್ಡ್ ಒನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ನಾಲ್ಕನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಐದನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದರಲ್ಲಿ ನಾವು ಲಾಸ್ಟ್ ಸೆಮಿಸ್ಟರಲ್ಲಿ ಇನ್ಕಮ್ ಟ್ಯಾಕ್ಸ್ 1ನಲ್ಲಿ ಕಲ್ತಿದ್ದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಅದರ ಮುಂದುವರಿದ ಭಾಗವಾಗಿ ಈ ಸೆಮಿಸ್ಟರ್ನಲ್ಲಿ ಕ್ಯಾಪಿಟಲ್ ಗೇನಲ್ಲಿ ನಾವು ಕಲಿತೀವಿ. ನಂತರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕಲಿತೀವಿ. ಹಾಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಕಂಪನಿಯ ಇನ್ಕಮ್ ಮತ್ತು ಪಾರ್ಟ್ನರ್ಶಿಪ್ ಫರ್ಮ್ನ ಇನ್ಕಮ್ ಅದು ಕೂಡ ಕಲಿತೀವಿ. ನಂತರ ಈ 5 ಹೆಡ್ಸ್ ಆಫ್ ಇನ್ಕಮನ್ನು ಟೋಟಲ್ ಮಾಡಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕಂಡುಹಿಡಿತೀವಿ. ಈ ಗ್ರಾಸ್ ಟೋಟಲ್ ಇನ್ಕಮಿಗೆ ಸೆಕ್ಷನ್ 80C ಇಂದ 80U ಒಳಗಡೆ ಬರುವಂತಹ ಡಿಡಕ್ಷನ್ಸನ್ನು ಕೊಟ್ಟು ಟೋಟಲ್ ಇನ್ಕಮನ್ನು ಕಂಡುಹಿಡಿತೀವಿ. ಆ ಟೋಟಲ್ ಇನ್ಕಮಿಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಕೆಳಗಡೆ ಎಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಇದೆಯೋ ಅದನ್ನು ಆ ಟೋಟಲ್ ಇನ್ಕಮ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇವಿಷ್ಟು ನಾವು ಈ ಸೆಮಿಸ್ಟರ್ನಲ್ಲಿ ಕಲಿಯುವಂತಹ ಲೆಕ್ಕ. ಸೊ ಈಗ ಫಸ್ಟ್ ಕ್ಲಾಸಲ್ಲಿ ಏನು ಕಲಿಯೋದು ಅಂತ ನೋಡೋಣ. ಇದು ನಿಮ್ಮ ಫಸ್ಟ್ ಚಾಪ್ಟರ್ ಯೂನಿಟ್. ಕ್ಯಾಪಿಟಲ್ ಗೇನ್ ಅಂದರೆ ಏನು ಅಂತ ಕಲಿತೀವಿ, ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನು ಅಂತ ಕಲಿತೀವಿ, ಮತ್ತು ಇದರ ಟೈಪ್ಸ್ ಹಾಗೂ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಅಂತ ಒಂದು ಸಣ್ಣ ಕಾನ್ಸೆಪ್ಟನ್ನು ಕೂಡ ಕಲಿತೀವಿ. ಸೊ ಏನೇನು ಥಿಯರಿ ನಿಮಗೆ ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ, ಇದು ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ಗೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಈಗ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನು ಅಂತ ನೋಡೋಣ. ಈಗ ಕ್ಯಾಪಿಟಲ್ ಗೇನ್ ಅಂತ ಕಲಿಯೋದಕ್ಕೆ ಮೊದಲು ಈ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ತಿಳ್ಕೋಬೇಕು. ಈ ಕ್ಯಾಪಿಟಲ್ ಅಸೆಟ್ಟನ್ನು ಮಾರಿ ಬರುವಂತಹ ಇನ್ಕಮ್, ಗೇನ್, ಪ್ರಾಫಿಟ್ ಏನಿದೆ ಅದನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಸೊ ಹಾಗಾದರೆ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು? ನೀವು ಕಾಮರ್ಸ್ ಸ್ಟೂಡೆಂಟ್ಸು ಫೈನಾನ್ಷಿಯಲ್ ಅಕೌಂಟಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಕಲ್ತಿದ್ದೀರಾ, ಹಾಗಾಗಿ ಇದು ನಿಮಗೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಸೊ ಕ್ಯಾಪಿಟಲ್ ಅಸೆಟ್ ಇಸ್ ಅ ಪ್ರಾಪರ್ಟಿ ವಿಚ್ ಮೇ ಬಿ ಮೂವೇಬಲ್ ಆರ್ ಇಮೂವೇಬಲ್, ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್. ಮೂವೇಬಲ್ ಲ್ಯಾಂಡ್, ಇಮೂವೇಬಲ್ ಲ್ಯಾಂಡ್, ಬಿಲ್ಡಿಂಗ್, ಹೌಸ್ ಪ್ರಾಪರ್ಟಿ. ಮೂವೇಬಲ್ ಆದರೆ ವೆಹಿಕಲ್ಸ್, ಮೆಷಿನರಿ ಇತ್ಯಾದಿಗಳು. ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ಇದರಲ್ಲಿ ನಾವು ಇಂಟ್ಯಾಂಜಿಬಲ್ಗೆ ಗುಡ್ ವಿಲ್ ಇದೆ ನಮಗೆ ಅಲ್ವಾ? ಸೊ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಹೌಸ್ ಪ್ರಾಪರ್ಟಿ, ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್, ಮೆಷಿನರಿ, ವೆಹಿಕಲ್ಸ್, ಪೇಟೆಂಟ್, ಟ್ರೇಡ್ ಮಾರ್ಕ್ಸ್, ಲೀಸ್ ಹೋಲ್ಡ್ ರೈಟ್ಸ್, ಮೆಷಿನರಿ, ಜ್ಯುವೆಲ್ಲರಿ, ಗುಡ್ ವಿಲ್ ಇತ್ಯಾದಿಗಳು. ಸೊ ಇದನ್ನು ಮಾರಿದಾಗ ಏನು ಇನ್ಕಮ್ ಬರುತ್ತೋ ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ, ದೆರ್ ಆರ್ 2 ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. ಒಂದು ಶಾರ್ಟ್ ಟರ್ಮ್, ಇನ್ನೊಂದು ಲಾಂಗ್ ಟರ್ಮ್. ಇಲ್ಲಿ ನಾವು ಅವಧಿ, ಟೈಮ್ ಪೀರಿಯಡನ್ನು ಅದು ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂತ ಡಿಸೈಡ್ ಮಾಡೋದಕ್ಕೆ ತೊಗೊಳ್ತೀವಿ. ಯಾವ ಟೈಮ್ ಪೀರಿಯಡ್? ಒಂದು ಆಸ್ತಿ ನೀವು ಖರೀದಿ ಮಾಡಿ ಅದನ್ನು ಮಾರುವ ಟೈಮ್ ಏನಿದೆ, ಆ ಪೀರಿಯಡ್, ಆ ಗ್ಯಾಪ್ ಏನಿದೆ, ಅದರ ಬೇಸಿಸಲ್ಲಿ ಅದು ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 2 ಟೈಪ್ ಆಫ್ ಅಸೆಟ್ ಕ್ಲಾಸಿಫಿಕೇಷನ್ ಇದೆ. ಒಂದು ಫೈನಾನ್ಷಿಯಲ್ ಅಸೆಟ್, ಇನ್ನೊಂದು ಅದರ್ ಅಸೆಟ್ಸ್ ಅಂತ. ಫೈನಾನ್ಷಿಯಲ್ ಅಸೆಟ್ಸ್ ಅಂದರೆ ನಿಮಗೆ ಗೊತ್ತು, ಶೇರ್ಸ್, ಡಿಬೆಂಚರ್, ಬಾಂಡ್, ಮ್ಯೂಚುವಲ್ ಫಂಡ್, ಯೂನಿಟ್ಸ್ ಆಫ್ UTI, ಸೆಕ್ಯೂರಿಟೀಸ್, ಇವುಗಳನ್ನೆಲ್ಲ ಫೈನಾನ್ಷಿಯಲ್ ಅಸೆಟ್ ಅಂತ ಹೇಳ್ತೇವೆ. ಈ ಫೈನಾನ್ಷಿಯಲ್ ಅಸೆಟನ್ನು ಶಾರ್ಟ್ ಟರ್ಮ್ ಅಂತ ಕರಿಬೇಕಾದ್ರೆ ಆ ಅಸೆಟನ್ನು ನೀವು ಕೊಂಡು ಮತ್ತು ಮಾರುವ ಅವಧಿ 12 ತಿಂಗಳು ಅಂದರೆ 1 ವರ್ಷಕ್ಕಿಂತ ಕಡಿಮೆ ಇರಬೇಕು. ಅಂದರೆ ಇಫ್ ದ ಅಸೆಟ್ ಇಸ್ ಹೆಲ್ಡ್ ಬೈ ದಿ SSC ಫಾರ್ ಲೆಸ್ ದೆನ್ 1 ಇಯರ್, ಇಟ್ ಇಸ್ ಕಾಲ್ಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಬೇರೆ ಅಸೆಟ್ಗಳನ್ನು, ಅದರ್ ಅಸೆಟ್ಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿಬೇಕಾದ್ರೆ ಕೊಳ್ಳುವ ಮತ್ತು ಮಾರುವ ನಡುವಿನ ಅವಧಿ 3 ವರ್ಷಕ್ಕಿಂತ ಕಡಿಮೆ ಇರಬೇಕು. ಇಫ್ ದ ಅಸೆಟ್ ಇಸ್ ಹೆಲ್ಡ್ ಬೈ ದ SSC ಫಾರ್ ಲೆಸ್ ದೆನ್ 3 ಇಯರ್ಸ್ ಅಂದರೆ 36 ಮಂತ್ಸ್, ಇಟ್ ಇಸ್ ಕಾಲ್ಡ್ ಆಸ್ ಅದರ್ ಅಸೆಟ್ಸ್. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ನೋಡೋಣ. ಈ ಫೈನಾನ್ಷಿಯಲ್ ಅಸೆಟ್, ಶೇರ್, ಡಿಬೆಂಚರ್, ಬಾಂಡ್ ಇತ್ಯಾದಿಗಳನ್ನು ನಾವು ಲಾಂಗ್ ಟರ್ಮ್ ಅಂತ ಕರಿಬೇಕಾದ್ರೆ ದ ಅಸೆಟ್ ಶುಡ್ ಬಿ ಹೆಲ್ಡ್ ಬೈ ದ SSC ಫಾರ್ ಮೋರ್ ದೆನ್ 1 ಇಯರ್. ಕೊಳ್ಳುವ ಮತ್ತು ಮಾರುವ ನಡುವೆ 1 ವರ್ಷಕ್ಕಿಂತ ಅಧಿಕ ಸಮಯ ಇರಬೇಕು. ಅದರ್ ಅಸೆಟಲ್ಲಿ ದ ಅಸೆಟ್ ಶುಡ್ ಬಿ ಹೆಲ್ಡ್ ಬೈ ದ SSC ಫಾರ್ ಮೋರ್ ದೆನ್ 3 ಇಯರ್ಸ್. ಕೊಳ್ಳುವ ಮತ್ತು ಮಾರುವ ನಡುವಿನ ಗ್ಯಾಪ್ ಏನಿದೆ ಅದು 3 ವರ್ಷಕ್ಕಿಂತ ಅಧಿಕ ಇದ್ದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆಗುತ್ತೆ. ಸೊ ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಅಸೆಟ್ಸ್ ಆ್ಯಂಡ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್? ಈ ಟೈಮ್ ಪೀರಿಯಡ್ ಏನು ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ನಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಡಿಸೈಡ್ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಅಸೆಟಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಈ ಎಕ್ಸೆಪ್ಷನ್ ಕೊಟ್ಟಿರೋದು ಇಮ್ಮೂವೇಬಲ್ ಪ್ರಾಪರ್ಟಿ ಆದ ಲ್ಯಾಂಡ್, ಬಿಲ್ಡಿಂಗ್ ಮತ್ತು ಹೌಸ್ ಪ್ರಾಪರ್ಟಿಗೆ.
ಲ್ಯಾಂಡ್ ಬಿಲ್ಡಿಂಗ್ ಮತ್ತು ಹೌಸ್ ಪ್ರಾಪರ್ಟಿಯನ್ನು ಶಾರ್ಟ್ ಟರ್ಮ್ ಅಂತ ಕರಿಬೇಕಾದ್ರೆ ಇಲ್ಲಿ 3 ಇಯರ್ಗಿಂತ ಕಡಿಮೆ ಅಂತ ಏನಿತ್ತು ಲೆಕ್ಕ, ಅದ್ರ ಬದಲು 2 ಇಯರ್ಸ್ಗಿಂತ ಕಡಿಮೆ ಅಂತ ತೊಗೊಳ್ತೀವಿ. ಓಕೆನಾ? ಸೊ ಲ್ಯಾಂಡ್ ಬಿಲ್ಡಿಂಗ್ ಆ್ಯಂಡ್ ಹೌಸ್ ಪ್ರಾಪರ್ಟಿ assets are called as short term assets if it is held for less than 2 years. ಲಾಂಗ್ ಟರ್ಮ್ ಅಂತ ಕರಿಬೇಕಾದ್ರೆ ಇಟ್ ಶುಡ್ ಬಿ ಮೋರ್ ದೆನ್ 2 ಇಯರ್ಸ್. ಉದಾಹರಣೆಗೆ, ಇಫ್ ಯು ಸೆಲ್ ಹೌಸ್ ಪ್ರಾಪರ್ಟಿ ಆಫ್ಟರ್ ಹೋಲ್ಡಿಂಗ್ ಇಟ್ ಫಾರ್ ಅ ಪೀರಿಯಡ್ ಆಫ್ 24 ಮಂತ್ಸ್ ಆದಮೇಲೆ ನೀವು ಮಾರಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಈ ರೂಲ್ ಅಪ್ಲೈ ಆಗ್ತಾ ಇರೋದು 2018 ಆ ಕಡೆಗೆ. 31st ಮಾರ್ಚ್ 2017ವರೆಗೂ ಒಂದು ರೂಲು. 31st ಮಾರ್ಚ್ 2017 ಆದಮೇಲೆ ನಾವು ಲ್ಯಾಂಡ್ ಬಿಲ್ಡಿಂಗ್ ಇತ್ಯಾದಿಗಳಿಗೆ ಲಾಂಗ್ ಟರ್ಮ್ ಅಂತ ಕರೆಯೋದಕ್ಕೆ ಇಟ್ ಶುಡ್ ಬಿ ಹೆಲ್ಡ್ ಫಾರ್ ಮೋರ್ ದೆನ್ 2 ಇಯರ್ಸ್ ಅಂತ ಲೆಕ್ಕ ತಗೊಳ್ತೀವಿ. ಇದು ಲೆಕ್ಕ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಕೆಲವು ಕ್ಯಾಪಿಟಲ್ ಅಸೆಟ್ ಅಲ್ಲ. ಸೊ ವಾಟ್ ಆರ್ ನಾಟ್ ಕ್ಯಾಪಿಟಲ್ ಅಸೆಟ್ಸ್? ಈ ಸ್ಟಾಕ್, ಕನ್ಸ್ಯೂಮೇಬಲ್ಸ್, ರಾ ಮೆಟೀರಿಯಲ್ಸ್ ಇದನ್ನೆಲ್ಲ ಬಿಸ್ನೆಸ್ಸಿಗೆ ಅಂತ ನೀವು ಇಟ್ಕೊಂಡು ಅದನ್ನು ಮಾರಿದ್ರೆ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ. ಹಾಗೆ ನಿಮ್ಮ ಪರ್ಸನಲ್ ಗೂಡ್ಸ್ಗಳಿದೆಲ್ಲ, ಕ್ಲಾತ್, ಫರ್ನಿಚರ್, ಪರ್ಸನಲ್ ಕಾರು, ವೆಹಿಕಲ್ಲು, ಬಿಸ್ನೆಸ್ದಲ್ಲ, ಪರ್ಸನಲ್ ಏನಿದೆ ಅದನ್ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ. ಹಾಗೆಯೇ ಅಗ್ರಿಕಲ್ಚರಲ್ ಲ್ಯಾಂಡನ್ನು ರೂರಲ್ ಏರಿಯಾದಲ್ಲಿ, ಓಕೆನಾ, ಗ್ರಾಮೀಣ ಪ್ರದೇಶದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಮಾರಿದರೆ ಅದು ಕ್ಯಾಪಿಟಲ್ ಅಸೆಟ್ ಕೆಳಗಡೆ ಬರೋದಿಲ್ಲ. ಬಟ್ ಇಲ್ಲಿ ರೂಲ್ ಇದೆ, ರೂರಲ್ ಏರಿಯಾ ಅಂತ ಕರಿಬೇಕಾದ್ರೆ ಮುನ್ಸಿಪಾಲ್ಟಿಯಿಂದ ಹೊರವಲಯದಲ್ಲಿ ಇರಬೇಕು. ಪಾಪ್ಯುಲೇಷನ್ ಶುಡ್ ಬಿ 10,000 ಆರ್ ಮೋರ್ ದೆನ್ ದ್ಯಾಟ್. ಆ ಏರಿಯಾದ ಲ್ಯಾಂಡನ್ನು ನೀವು ಮಾರಿದ್ರೆ ಅದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಅಂತ ತೊಗೊಳ್ತೀವಿ. ಸೊ ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಸೊ ಯಾವುದು ಕ್ಯಾಪಿಟಲ್ ಅಸೆಟ್ ಅಲ್ಲವೋ ಅದು ಕ್ಯಾಪಿಟಲ್ ಗೇನ್ ಕೆಳಗಡೆ ಬರೋದಿಲ್ಲ. ಹಾಗೆಯೇ 6% ಗೋಲ್ಡ್ ಬಾಂಡ್, 7% ಗೋಲ್ಡ್ ಬಾಂಡ್, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್, ಗೋಲ್ಡ್ ಡೆಪಾಸಿಟ್ ಬಾಂಡ್ 1999, ಸ್ಪೆಷಲ್ ಬೇರರ್ ಬಾಂಡ್ 1991 ಇವುಗಳು ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲ. ಸೊ ಇದನ್ನು ಮಾರಿದ್ರೆ ಕ್ಯಾಪಿಟಲ್ ಗೇನ್ ಕೆಳಗಡೆ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ. ಸರಿನಾ? ಸೊ ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಅಂದರೆ ಏನು ಅಂತ ನೋಡೋಣ. ಈ ಕ್ಯಾಪಿಟಲ್ ಅಸೆಟ್ ಕಲ್ತ ಮೇಲೆ ಇದು ಭಾರಿ ಈಸಿ. ಕ್ಯಾಪಿಟಲ್ ಗೇನ್ ಬರೋದು ಸೆಕ್ಷನ್ 45ಅಲ್ಲಿ. ಸೊ ಎನಿ ಪ್ರಾಫಿಟ್ ಆರ್ ಗೇನ್ that arise from the transfer of capital asset in the previous year is taxed under income tax under the head capital gain. So what is capital gain? Any profit or gain that arise from the transfer of capital asset in the previous year. ಕಳೆದ ವರ್ಷದಲ್ಲಿ ನೀವು ಕ್ಯಾಪಿಟಲ್ ಅಸೆಟನ್ನು ಮಾರಿ ಬಂದಿರುವಂಥ ಪ್ರಾಫಿಟ್ ಏನಿದೆ ಅದು ಕ್ಯಾಪಿಟಲ್ ಗೇನ್ ಆಗುತ್ತೆ. ಇಲ್ಲಿ 2 ಟರ್ಮ್ ಇದೆ, ಒಂದು ಕ್ಯಾಪಿಟಲ್ ಅಸೆಟ್, ಇನ್ನೊಂದು ಟ್ರಾನ್ಸ್ಫರ್. ಸೊ ಕ್ಯಾಪಿಟಲ್ ಅಸೆಟ್ ಅಂದರೆ ಆಲ್ರೆಡಿ ಗೊತ್ತಾಗಿದೆ, ಟ್ರಾನ್ಸ್ಫರ್ ಅಂದರೆ ಏನು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀವಿ. ಉದಾಹರಣೆಗೆ ಇಲ್ಲಿ ನೀವೊಂದು ಹೌಸ್ ಪ್ರಾಪರ್ಟಿ ಇದೆ ನಿಮ್ಮ ಹತ್ರ. ಹೌಸ್ ಪ್ರಾಪರ್ಟಿಯನ್ನು ನೀವು ಮಾರ್ತೀರ, ಓಕೆನಾ. ಮಾರುವಾಗ ನೀವು ತೊಗೊಂಡ ಮತ್ತು ಮಾರುವ ಅವಧಿ ಏನಿದೆ ಅದರ ಬೇಸಿಸಲ್ಲಿ ಅದು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಬಟ್ ನೀವು ತೊಗೊಂಡ ಮತ್ತು ಮಾರಿದ ಬೆಲೆ ಏನಿದೆ ಡಿಫ್ರೆನ್ಸ್, ಅದನ್ನು ನಾವು ಪ್ರಾಫಿಟ್ ಅಂತ ಕರಿತೇವೆ. ಅದಕ್ಕೆ ಕೆಲವು ಕ್ಯಾಲ್ಕುಲೇಷನ್ಸ್ ಬರುತ್ತೆ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ. ಆ ಪ್ರಾಫಿಟನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಸೊ ಹಾಗೆಯೇ ಕ್ಯಾಪಿಟಲ್ ಗೇನಲ್ಲೂ ಕೂಡ 2 ಟೈಪ್ಸ್ ಇದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ವೆರಿ ಸಿಂಪಲ್, ಬಿಕಾಸ್ ಆಲ್ರೆಡಿ ನಿಮಗೆ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂದರೆ ಏನು ಅಂತ ಗೊತ್ತಿದೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ಅ ಪ್ರಾಫಿಟ್ ದಟ್ ಅರೈಸ್ ಫ್ರಮ್ ದ ಸೇಲ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಈ ಫೈನಾನ್ಷಿಯಲ್ ಅಸೆಟ್ ಮತ್ತು ಅದರ್ ಅಸೆಟಲ್ಲಿ ನಾವು ಕ್ಯಾಪಿಟಲ್ ಅಸೆಟ್ ಶಾರ್ಟ್ ಟರ್ಮ್ ಅನ್ನೋಕ್ಕೆ ಏನು ಅಂತ ಗೊತ್ತು. ಅದರ ಬೇಸಿಸಲ್ಲಿ ಅದಕ್ಕೆ ಬಂದಿರುವಂಥ ಪ್ರಾಫಿಟನ್ನು, ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟನ್ನು ಮಾರಿ ಬಂದಿರೋ ಪ್ರಾಫಿಟನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೇವೆ. ಹಾಗೆಯೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ಎನಿ ಪ್ರಾಫಿಟ್ ದಟ್ ಅರೈಸ್ ಫ್ರಮ್ ದ ಸೇಲ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಓಕೆನಾ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಗೊತ್ತಲ್ವಾ ಯಾವುದು? ಫೈನಾನ್ಷಿಯಲ್ ಅಸೆಟ್ಸ್ ಆದರೆ ಮೋರ್ ದೆನ್ 1 ಇಯರ್ ನಿಮ್ಮ ಬಳಿ ಇರಬೇಕು. ಅದರ್ ಅಸೆಟ್ಸ್ ಆದರೆ ಮೋರ್ ದೆನ್ 3 ಇಯರ್ಸ್. ಲ್ಯಾಂಡ್ ಬಿಲ್ಡಿಂಗ್, ಹೌಸ್ ಪ್ರಾಪರ್ಟಿಗಾದರೆ ಲಾಂಗ್ ಟರ್ಮ್ ಅಂತ ಹೇಳೋದಕ್ಕೆ ಇಟ್ ಶುಡ್ ಬಿ ಮೋರ್ ದೆನ್ 2 ಇಯರ್ಸ್. ಸೊ ಆ ಪ್ರಾಪರ್ಟಿಯನ್ನು ನೀವು ಮಾರಿ ನಿಮಗೇನು ಗೇನ್ ಪ್ರಾಫಿಟ್ ಬರುತ್ತೋ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಸೊ ಅರ್ಥ ಆಗಿದೆ ಅಲ್ವಾ? ಕೆಲವು ಕಂಡೀಷನ್ಸ್ ಇದೆ ಕ್ಯಾಪಿಟಲ್ ಗೇನ್ ಅಂತ ಕರಿಬೇಕಾದ್ರೆ. ಒಂದು, ನೀವು ಯಾವ ಅಸೆಟನ್ನು ಮಾರ್ತೀರೋ ಅದು ಕ್ಯಾಪಿಟಲ್ ಅಸೆಟ್ ಆಗಿರಬೇಕು, ಓಕೆನಾ. ಆ್ಯಂಡ್ ಅದನ್ನು ಟ್ಯಾಕ್ಸ್ ಪೇಯರು ಟ್ರಾನ್ಸ್ಫರ್ ಮಾಡಿರಬೇಕು. ಯಾರ್ಯಾರೋ ಮಾರಿದ್ದನ್ನು ನಿಮಗೆ ಕ್ಯಾಪಿಟಲ್ ಗೇನ್ ಅಂತ, ನಿಮ್ಮದಲ್ಲದೇ ಇರೋ ಅಸೆಟನ್ನು ನಿಮಗೆ ಕ್ಯಾಪಿಟಲ್ ಗೇನ್ ಅಂತ ಮಾಡೋದಿಲ್ಲ. ಸೊ ಇಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಬೈ ದ ಟ್ಯಾಕ್ಸ್ ಪೇಯರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಕಳೆದ ವರ್ಷಕ್ಕೆ ಮಾತ್ರ ನಾವು ಈ ವರ್ಷದಲ್ಲಿ, ಗೊತ್ತಲ್ವಾ, ಪ್ರೀವಿಯಸ್ ಇಯರ್ ಆ್ಯಂಡ್ ಅಸೆಸ್ಮೆಂಟ್ ಇಯರ್. ಸೊ ಪ್ರೀವಿಯಸ್ ಇಯರಲ್ಲಿ ಟ್ರಾನ್ಸ್ಫರ್ ಮಾಡಿರೋದನ್ನು, ಸೇಲ್ ಮಾಡಿರೋದನ್ನು ಈ ವರ್ಷ ನಾವು ಅಸೆಸ್ಮೆಂಟ್ ಇಯರಲ್ಲಿ ಲೆಕ್ಕಕ್ಕೆ ತೊಗೊಳ್ತೀವಿ.
ಆಮೇಲೆ ಟ್ಯಾಕ್ಸ್ ಮಾಡಬೇಕಾದ್ರೆ ಪ್ರಾಫಿಟ್ ಇರಬೇಕು. ದೇ ಶುಡ್ ಬಿ ಪ್ರಾಫಿಟ್ ಆರ್ ಗೈನ್ ಆಸ್ ಅ ರಿಸಲ್ಟ್ ಆಫ್ ಟ್ರಾನ್ಸ್ಫರ್. ಸೊ ಇಲ್ಲಿ ಟ್ರಾನ್ಸ್ಫರ್ ಪದ ಆವಾಗ ಬರ್ತಾ ಇದೆ. ಹಾಗಾಗಿ ಈ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಸೊ ವಾಟ್ ಇಸ್ ಟ್ರಾನ್ಸ್ಫರ್? ಟ್ರಾನ್ಸ್ಫರ್ ಅಂದರೆ ಒಂದು ನಮಗೆ ಗೊತ್ತು, ಸೇಲ್. ಸೊ ಎಲ್ಲರೂ ಗೊತ್ತಿರೋದು ಸೇಲ್ ಮಾಡೋದನ್ನು ಟ್ರಾನ್ಸ್ಫರ್ ಅಂತ ಹೇಳ್ತೇವೆ. ಈಗ ನೀವು ಹೌಸ್ ಪ್ರಾಪರ್ಟಿನ, ಲ್ಯಾಂಡ್, ಬಿಲ್ಡಿಂಗ್, ಮೆಷಿನರಿ ಇತ್ಯಾದಿಗಳನ್ನ ನೀವು ಮಾರ್ತೀರ ಇನ್ ಬಿಸ್ನೆಸ್, ಆವಾಗ ಅದು ಸೇಲ್ ಆಗುತ್ತೆ. ಸರಿನಾ? ಅದಲ್ಲದೆ ಎಕ್ಸ್ಚೇಂಜ್, ವಿನಿಮಯ ಮಾಡಿಕೊಂಡ್ರು. ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್ಸ್. ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್ಸ್ ಅಂತ ಹೇಳಿದ್ರೆ ನಿಮ್ಮ ಹಕ್ಕನ್ನು ನೀವು ಬಿಟ್ಕೊಡೋದು. ಫಾರ್ ಎಕ್ಸಾಂಪಲ್, ಈಗ ಓನರ್ಸ್ ಇರ್ತೀರ, ಒಬ್ಬ ಓನರ್ ತನ್ನ ಹಕ್ಕನ್ನು ಬಿಟ್ಕೊಡ್ತಾನೆ. ಆ ಬಿಟ್ಕೊಡೋದನ್ನು ಕೂಡ ನಾವು ಟ್ರಾನ್ಸ್ಫರ್ ಅಂತ ಕರಿತೇವೆ. ದ ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಎನಿ ರೈಟ್ಸ್. ಸೊ ಫಾರ್ ಎಕ್ಸಾಂಪಲ್, ನೀವು ಸರೆಂಡರ್ ಮಾಡೋದು ರೈಟ್ಸನ್ನು, ಅದನ್ನು ಕೂಡ ನಾವು ಟೈಮ್ ಪೀರಿಯಡ್ ಆದಮೇಲೆ ರೈಟ್ಸ್ ಹೊರಟೋದ್ರೆ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಅಂತ ಕರಿತೇವೆ. ಇನ್ನೊಂದು ಕಂಪಲ್ಸರಿ ಎಕ್ವಿಸಿಷನ್ ಅಂಡರ್ ಎನಿ ಲಾ. ಕಂಪಲ್ಸರಿ ಎಕ್ವಿಸಿಷನ್ ಅಂಡರ್ ಎನಿ ಲಾ ಅಂತ ಹೇಳಿದರೆ, ಉದಾಹರಣೆಗೆ ಈ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಲ್ಯಾಂಡನ್ನು ಎಕ್ವೈರ್ ಮಾಡ್ತಾರೆ. ಈಗ ರೋಡ್ ಮಾಡುವಾಗ, ರೋಡ್ ಎಕ್ಸ್ಟೆನ್ಷನ್ ಮಾಡುವಾಗ ಇತ್ಯಾದಿ, ಈ ಬೈಪಾಸ್ ರೋಡ್ ಮಾಡ್ತಾರೆ, ಕರೆಕ್ಟಾ? ಆವಾಗ ಅಕ್ಕಪಕ್ಕದ ಲ್ಯಾಂಡನ್ನು ಅಥವಾ ಬಿಲ್ಡಿಂಗನ್ನು ಎಕ್ವೈರ್ ಮಾಡ್ತಾರೆ, ಎಕ್ಸ್ಟೆನ್ಷನ್ಗೆ ಜಾಗ ಬೇಕು ಅಂತ. ಆವಾಗ ಕಾಂಪನ್ಸೇಷನ್ ಅಂತ ಕೊಡ್ತಾರೆ, ಪರಿಹಾರ. ಅದನ್ನು ಕೂಡ ಟ್ರಾನ್ಸ್ಫರ್ ಅಂತಲೇ ನಾವು ಕರಿತೀವಿ. ಸೊ ಅದನ್ನು ಕೂಡ ಕ್ಯಾಪಿಟಲ್ ಗೈನಲ್ಲಿ ಹಾಕ್ಕೊಂಡು ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ಕನ್ವರ್ಷನ್ ಆಫ್ ಅಸೆಟ್ಸ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಆಫ್ ಅ ಬಿಸ್ನೆಸ್. ಅಸೆಟನ್ನು ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಮಾಡಿದ್ರೆ, ಪರಿವರ್ತನೆ ಮಾಡಿದ್ರೆ ಅದು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸೇಲ್, ಎಕ್ಸ್ಚೇಂಜ್, ರಿಲಿಂಕ್ವಿಶ್ಮೆಂಟ್ ಆಫ್ ಅಸೆಟ್, ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಎನಿ ರೈಟ್ಸ್, ಕಂಪಲ್ಸರಿ ಅಕ್ವಿಸಿಷನ್ ಅಂಡರ್ ಎನಿ ಲಾ, ಕನ್ವರ್ಷನ್ ಆಫ್ ಅಸೆಟ್ಸ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಆಫ್ ಅ ಬಿಸ್ನೆಸ್, ಇದನ್ನು ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ. ಹಾಗೆ ಯಾವುದು ಟ್ರಾನ್ಸ್ಫರ್ ಅಲ್ಲ ಅಂತೂ ಇದೆ. ಟ್ರಾನ್ಸ್ಫರ್ ಆಫ್ ಅಸೆಟ್ ಯಾವುದಲ್ಲ? ಉದಾಹರಣೆಗೆ ನೀವು ಅಮಾಲ್ಗಮೇಷನ್ ಮತ್ತು ಮರ್ಜರಲ್ಲಿ ಪ್ರಾಪರ್ಟಿಯನ್ನು ವರ್ಗಾವಣೆ ಮಾಡಿದ್ರೆ, ಡಿಬೆಂಚರನ್ನು ಶೇರ್ ಆಗಿ ಕನ್ವರ್ಟ್ ಮಾಡಿದ್ರೆ, ಗಿಫ್ಟಲ್ಲಿ, ವಿಲ್ಲಲ್ಲಿ, ಪಾರ್ಟಿಷನ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ವಿಭಾಗ ಮಾಡಿ ಪಾರ್ಟಿಷನ್ ಮಾಡಿ ಆಸ್ತಿಯನ್ನು ಕೊಟ್ಟರೆ ಅದನ್ನು ನಾವು ಟ್ರಾನ್ಸ್ಫರ್ ಅಂತ ಕರೆಯೋದಿಲ್ಲ. ಸೊ ಅಮಾಲ್ಗಮೇಷನ್, ಮರ್ಜರ್ ಅಲ್ಲಿ ಆಸ್ತಿ ವರ್ಗಾವಣೆ ಆದರೆ, ಡಿಬೆಂಚರ್ನ ಶೇರಾಗಿ ಕನ್ವರ್ಟ್ ಮಾಡಿದ್ರೆ, ಅಸೆಟನ್ನು ಗಿಫ್ಟ್ ಅಥವಾ ವಿಲ್ ಮೂಲಕ ಕೊಟ್ಟರೆ, ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಆಸ್ತಿ ಭಾಗ ಮಾಡಿದ್ರೆ ಅದನ್ನು ನಾವು ಟ್ರಾನ್ಸ್ಫರ್ ಅಂತ ಕರೆಯೋದಿಲ್ಲ. ಸೊ ಇಲ್ಲಿ ಕ್ಯಾಪಿಟಲ್ ಗೈನ್ ಲೆಕ್ಕ ಬರೋದಿಲ್ಲ ಈ ಇಷ್ಟು ಪಾಯಿಂಟಲ್ಲಿ. ಸರಿನಾ? ಕೆಲವು ನೋಟ್ ಕೊಟ್ಟಿದ್ದೀನಿ. ಇನ್ ಕೇಸ್ ಆಫ್ ಅಸೆಟ್ ಇಸ್ ಎಕ್ವೈರ್ಡ್ ಬೈ ಗಿಫ್ಟರ್ ವಿಲ್, ಸಕ್ಸೆಷನ್ ಆರ್ ಇನ್ಹೆರಿಟೆನ್ಸ್. ಈಗ ತಂದೆಯಿಂದ ಮಗನಿಗೆ ಅಥವಾ ಪ್ರಾಪರ್ಟಿಯನ್ನು ಕಿರಿಯರಿಗೆ ವರ್ಗಾವಣೆ ಮಾಡ್ತಾರೆ. ಆವಾಗ ಪೀರಿಯಡ್ ಫಾರ್ ವಿಚ್ ದ ಅಸೆಟ್ ವಾಸ್ ಹೆಲ್ಡ್ ಬೈ ದ ಪ್ರೀವಿಯಸ್ ಓನರ್ ಇಸ್ ಆಲ್ಸೋ ಇನ್ಕ್ಲೂಡೆಡ್ ವೆನ್ ಡಿಟರ್ಮೈನಿಂಗ್ ವೆದರ್ ಇಟ್ ಇಸ್ ಅ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಹಿಂದಿನ ಓನರ್ ಕೈಯಲ್ಲಿ ಎಷ್ಟು ಸಮಯ ಆಸ್ತಿತ್ತು ಅನ್ನೋದ್ರ ಮೇಲೆ ಅದು ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಅನ್ನೋದು ನಾವು ಆ ಪೀರಿಯಡನ್ನು ಕೂಡ ತಗೊಳ್ತೀವಿ. In case of bonus shares or right shares, the period of holding is counted from the date of allotment of bonus shares or right shares respectively. ಇದು ಲೆಕ್ಕ ಬಂದಾಗ ನೋಡೋಣ. ಹಾಗೆಯೇ ಸೆಕೆಂಡ್ ನೋಟಲ್ಲಿ, when the central government pays compensation, ಪರಿಹಾರ, for compulsory acquisition of a building or some other capital asset belonging to a person, such capital gains are chargeable as income of the previous year in which the compensation is received. ಈಗ ತಾನೇ ಹೇಳಿದೆ ಅಲ್ವಾ, ಸರ್ಕಾರ ಭೂಮಿಯನ್ನು ಎಕ್ವೈರ್ ಮಾಡ್ಕೊಳ್ಳುತ್ತೆ, ಆವಾಗ ಪರಿಹಾರ ಅಂತ ಕೊಡ್ತಾರೆ ಓನರಿಗೆ. ಅದು ಕೂಡ ಕ್ಯಾಪಿಟಲ್ ಗೈನ್ ಕೆಳಗಡೆ ಹಿಂದಿನ ವರ್ಷ ಯಾವ ವರ್ಷದಲ್ಲಿ ಇನ್ಕಮ್ ಬಂತೋ ಆ ವರ್ಷವನ್ನು ಅಸೆಸ್ಮೆಂಟ್ ಇಯರಲ್ಲಿ ಲೆಕ್ಕ ಮಾಡ್ತೀವಿ. ಸೊ ಇವಿಷ್ಟು ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಿದ್ದು. ಆಗ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಶಾರ್ಟ್ ಟರ್ಮ್ ಗೈನ್ ಮತ್ತು ಲಾಂಗ್ ಟರ್ಮ್ ಗೈನೇ ಬರಬೇಕು ಅಂತೇನಿಲ್ಲ. ಕೆಲವೊಂದ್ಸಲಿ ಲಾಸ್ ಕೂಡ ಬರ್ಬೋದು ಮಾರಿದಾಗ ಅಲ್ವಾ. ಲಾಸ್ ಬಂದರೆ ಟ್ಯಾಕ್ಸ್ ಮಾಡೋದಿಲ್ಲ, ಸರಿನಾ? ಸೊ ಲಾಸ್ ಬಂದರೆ ಏನು ಮಾಡೋದು? ಲಾಸ್ ಬಂದರೆ ಪ್ರಾಫಿಟ್ ಜೊತೆ ಅಡ್ಜಸ್ಟ್ ಮಾಡಬೇಕು. ಇದು ನೀವು ಲಾಸ್ಟ್ ಸೆಮಿಸ್ಟ್ರಲ್ಲಿ ಕಲ್ತಿದ್ದೀರ. ಆದರೆ ಈ ಅಡ್ಜಸ್ಟ್ಮೆಂಟ್ ಇದೆಲ್ಲ, ಇದನ್ನು ನಾವು ಸೆಟ್ ಆಫ್ ಅಂತ ಕರಿತೇವೆ. ಈ ಸೆಟ್ ಆಫ್ ಮಾಡುವಾಗ ಕೆಲವು ರೂಲ್ಸ್ ಇದೆ. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಬಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಜೊತೆ ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು, ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಜೊತೆ ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಜೊತೆ ಮಾತ್ರ ಅಡ್ಜಸ್ಟ್ ಮಾಡೋಕ್ಕಾಗೋದು. ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಜೊತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಸ್ಲೈಡಲ್ಲಿ ಒಂಚೂರು ಕರೆಕ್ಷನ್ ಇದೆ ನೋಡಿ, ಅದು STCG ಅಂತ ಆಗೋಗಿದೆ. ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಬೇಕು, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಬೇಕು. ಸೊ ಇದನ್ನು ನಾವು
ಸೆಟ್ ಆಫ್ ಮಾಡುವಾಗ ಅಡ್ಜಸ್ಟ್ ಮಾಡುವಾಗ ಶಾರ್ಟ್ ಟರ್ಮ್ ಲಾಸನ್ನು ಶಾರ್ಟ್ ಟರ್ಮ್ ಗೇನ್ ಜೊತೆ ಲಾಂಗ್ ಟರ್ಮ್ ಗೇನ್ ಜೊತೆ ಅಡ್ಜಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಅಡ್ಜಸ್ಟ್ ಮಾಡಬೇಕು. ಇದು ನಾವು ಲೆಕ್ಕ ಮಾಡುವಾಗ ಆಚೆಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಕೊನೆಗೆ ನೀವು ಹೌಸ್ ಪ್ರಾಪರ್ಟಿಯಲ್ಲಿ ಮಾಡ್ತಾ ಇದ್ರಲ್ಲ, ಒಂದು ಮನೆಯದು ಪ್ರಾಫಿಟ್ನ ಇನ್ನೊಂದು ಮನೆ ಲಾಸ್ ಜೊತೆ ಅಡ್ಜಸ್ಟ್ ಮಾಡ್ತಾ ಇದ್ದಿದ್ದು ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. ಬಟ್ ಒಂದು ಚಿಕ್ಕ ರೂಲ್ ಇದೆ, ನೋಡ್ಕೊಳ್ಬೇಕು. ಸೊ ಇವಿಷ್ಟು ನಿಮಗೆ ಒಂದು ಸಣ್ಣ ಟಾಪಿಕ್ ಅಷ್ಟೇ ಇದು. ಇದ್ರದ್ದು ಮುಂದುವರಿದ ಭಾಗ ಇದೆ. ಸೊ ಏನೇನು ರಿವಿಷನಲ್ಲಿ ನೋಡೋಣ. ಏನೇನು ಕಲ್ತಿರ್ಬೇಕು ನೀವು. ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಅಸೆಟ್ ಅಂತ ಕಲ್ತಿರಬೇಕು. ಆಮೇಲೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ ಗೊತ್ತಿರಬೇಕು. ಹಾಗೆಯೇ ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಗೇನ್ ಅಂತ ಗೊತ್ತಿರಬೇಕು. ಆ್ಯಂಡ್ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಗೊತ್ತಿರಬೇಕು. 5 ಮಾರ್ಕ್ಸಿಗೆ ರೈಟ್ ಎ ನೋಟ್ ಆನ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್. ಜಸ್ಟ್ ಒಂದು ಚಿಕ್ಕದಾಗಿ 5 ಮಾರ್ಕ್ಸಿಗೆ ತಿಳ್ಕೊಂಡಿರಬೇಕು. ಸೊ ಟಾಪಿಕ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ, ಆಮೇಲೆ PPT ಕೂಡ ಕೊಡ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಇದಕ್ಕೆ ಸ್ಟಡಿ ಮೆಟೀರಿಯಲ್ ಕೂಡ ಕೊಡ್ತೀನಿ. ಎಲ್ಲ ನೀಟಾಗಿ ಕಲ್ತೀರಿ, ಸೊ ದಟ್ ನೆಕ್ಸ್ಟ್ ಲೆಕ್ಕ ಮಾಡೋದಕ್ಕೆ ಸುಲಭ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದರಲ್ಲಿ ಇಂಡೆಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿಂದ ನಮಗೆ ಲೆಕ್ಕ ಶುರು ಆಗುತ್ತೆ. ಥ್ಯಾಂಕ್ ಯು.